ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದರ ಮಧ್ಯೆ ರಾಜನಾಥ್ ಸಿಂಗ್ ಕೂಡ ಆಗಮಿಸಿದ್ದಾರೆ ಮೋದಿ ನಿವಾಸಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮನವಾಗಿದೆ. ಒಬ್ಬರಾದ್ಮೇಲೆ ಒಬ್ರು ಮೋದಿ ನಿವಾಸದ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಸಿಡಿಎಸ್ ಬಂದಿದ್ದಾರೆ, ಸೇನೆಯ ಮುಖ್ಯಸ್ಥರು ಬಂದಿದ್ದಾರೆ, ಹಾಗೆ ರಾಜನಾಥ್ ಸಿಂಗ್ ಆಗಮನ ಆಗಿದೆ. ಈ ಹಿಂದೆ ಎಲ್ಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿಡಿಎಸ್ ಅವ್ರನ್ನ ಮೀಟ್ ಆಗ್ತಾ ಇದ್ರು. ಅದಾದ ನಂತರ ಅಲ್ಲಿಂದ ಮಾಹಿತಿಯನ್ನ ಕಲೆ ಹಾಕಿ ಪ್ರಧಾನಿ ಮೋದಿ ನಿವಾಸಕ್ಕೆ ಬರ್ತಾ ಇದ್ರು. ಈ ರೀತಿಯಾದಂತ ಪ್ರೊಸೆಸ್ಗಳಾಗ್ತಾ ಇರೋದನ್ನ ಒಂದು ವಾರಗಳ ಈಚೆಯಿಂದ ನಾವು ನೋಡ್ತಾ ಬರ್ತಾ ಇದ್ವಿ. ಒಂದು ವಾರಗಳ ಹಿಂದೆ ಈ ರೀತಿಯಾಗಿ ಆಗ್ತಾ ಇತ್ತು. ಬಟ್ ಇದು ಯಾವ ರೀತಿಯಾಗಿ ಸ್ಪೀಡ್ ಅನ್ನ ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳ ಸಾಕ್ಷಿ. ಸಿಡಿಎಸ್ ಕೂಡ ಪ್ರಧಾನಿ ಮೋದಿ ನಿವಾಸಕ್ಕೆ ಬರ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಬರ್ತಾ ಇದ್ದಾರೆ. ಮೂರೂ ಸೇನೆಯ ಮುಖ್ಯಸ್ಥರುಗಳು ಪ್ರಧಾನಿ ಮೋದಿ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಏನಾದ್ರೂ ದೊಡ್ಡ ಬೆಳವಣಿಗೆಗಳಾಗ್ಬಿಡ್ಬಹುದಾ ಅನ್ನುವಂತ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಇದು. ಕದನ ವಿರಾಮದ ನಡುವೆ ಇನ್ನು 2:30ಕ್ಕೆ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿ ಕೂಡ ಇರುತ್ತೆ. ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರುಗಳಿರ್ತಾರೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಕ್ರೊನಾಲಜಿಯನ್ನ ನೋಡಿ, 12 ಗಂಟೆ ಅಷ್ಟೊತ್ತಿಗೆ ಒಂದು ಸಭೆ, ಅದಾದ ನಂತರದಲ್ಲಿ ಈಗ ಆಗ್ತಾ ಇರುವಂತ ಭೇಟಿ, ಪ್ರಧಾನಿ ಮೋದಿ, ರಕ್ಷಣಾ ಸಚಿವರು, ಸಿಡಿಎಸ್, ನೌಕಾಸೇನೆಯ ಮುಖ್ಯಸ್ಥರು. ಅದಾದ ನಂತರದಲ್ಲಿ 2:30ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಅಧಿಕೃತವಾದಂತಹ ಮಾಹಿತಿ 2:30ರಷ್ಟೊತ್ತಿಗೆ ಸಿಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಏನೇನಾಗಿದೆ ಇಡೀ ದಿನ, ಇವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗುತ್ತೆ. ನಿನ್ನೆ ದಿನ ಕೂಡ ಪ್ರೆಸ್ ಕಾನ್ಫರೆನ್ಸ್ ಇತ್ತು. ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮೊನ್ನೆ ದಿನದ ಬೆಳವಣಿಗೆಗಳನ್ನ ತುಂಬಾ ವಿವರವಾಗಿ ಹೇಳಿದ್ರು. ಇದೀಗ ಇವತ್ತೇನಾಗುತ್ತೆ? ಕೆಲ ಕ್ಷಣಗಳಲ್ಲಿ ಭಾರತ ಪಾಕ್ ಡಿಜಿಎಂಒ ಮೀಟಿಂಗ್. ಮಾತುಕತೆ ವೇಳೆ ಹಲವು ಬೇಡಿಕೆಯನ್ನ ಭಾರತ ಇಡುವಂತ ಸಾಧ್ಯತೆ ಇದೆ. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಇರ್ತಾರೆ. ಹಾಗೆ ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕೌಶಿಫ್ ಅಬ್ದುಲ್ಲಾ ಇರ್ತಾರೆ. ಉಭಯ ಸೇನೆಗಳ ಡಿಜಿಎಂಗಳ ಸಭೆಯತ್ತ ವಿಶ್ವದ ಚಿತ್ತ ನೆಟ್ಟಿದೆ. ಇದು ಪ್ರತಿ ದಿನಗಳ ರೀತಿಯಾಗಿ ವಾರದಲ್ಲಿ ಮಂಗಳವಾರ ಈ ರೀತಿಯಾದಂತ ಮೀಟ್ಗಳಾಗುತ್ತೆ. ಆ ನಾರ್ಮಲ್ ಡೇಸ್ ಅಲ್ಲ ಇದು. ಎಂತ ಪರಿಸ್ಥಿತಿಯಲ್ಲಿ ಡಿಜಿಎಂಒಗಳು ಮೀಟ್ ಆಗ್ತಾ ಇದ್ದಾರೋ ಅದರ ಮೇಲೆ ಆ ಮೀಟಿಂಗ್ನ ವೇಟ್ ಏನು ಅನ್ನೋದು ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಭಾರತ ಹಾಗೆ ಪಾಕ್ ಡಿಜಿಎಂಒ ಮೀಟಿಂಗ್ ಇರುತ್ತೆ. ಮಾತುಕತೆಯ ವೇಳೆ ಹಲವು ಬೇಡಿಕೆಗಳನ್ನಿಡುವಂತ ಸಾಧ್ಯತೆ ಇದೆ. ಭಾರತದ ಸಂಭಾವ್ಯ ಬೇಡಿಕೆಗಳು ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಿಲ್ಲಿಸಬೇಕು, ಇದು ಮೊದಲ ಬೇಡಿಕೆ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಉಗ್ರರನ್ನ ಹಸ್ತಾಂತರ ಮಾಡಬೇಕು. ಸಾಕ್ತಾ ಇದ್ದಾರಲ್ಲ ಪಾಕ್, ಅವರುಗಳನ್ನ ಹಸ್ತಾಂತರ ಮಾಡಬೇಕು ಅಂತ. ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಬೇಕು. ಇದಾಗಲೇ 9 ಟಾರ್ಗೆಟ್ಗಳನ್ನ ಭಾರತ ರೀಚ್ ಆಗಿದೆ. ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಉಗ್ರ ನೆಲೆಗಳನ್ನ. ಇನ್ನು ಪಿಒಕೆಯಲ್ಲಿ ಉಗ್ರ ನೆಲೆಗಳಿದಾವಲ್ಲ, ಅವುಗಳನ್ನು ಕೂಡ ನಿರ್ನಾಮ ಮಾಡಬೇಕು ಅಂತ ಬೇಡಿಕೆ ನೀಡುವಂತ ಸಾಧ್ಯತೆ ಇದೆ.